ವಲಯ ಸಮುದಾಯಗಳಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನ ಮುಟ್ಟುವ ರೀತಿಯಲ್ಲಿ 25ನೇ ತಾರೀಕು ದಿವಸ ಈ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತಕ್ಕಂಥದ್ದು ವಲಯರ ಒಂದು ಕೂಗು. ಇವತ್ತು 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಅದನ್ನು ತರಬಾರ್ದು ಅಂತಕ್ಕಂಥದ್ದು ನಮ್ಮ ವಲಯರ ಕೂಗಾಗೈತೆ. ಯಾಕಂದರೆ ಈ ಮಾಡಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಮೋಸ ಆಗೈತೆ. ಜನಸಂಖ್ಯೆ ಈ ರಾಜ್ಯದಲ್ಲಿ ನಾವು ಜಾಸ್ತಿ ಇದ್ದೀರಿ, ಮಾದಿಗರು ಭಾಳ ಕಡಿಮೆ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರಣೆ. ಆದರೆ 27ನೇ ತಾರೀಕು ಸಂಪುಟದಲ್ಲಿ ಇದನ್ನು ಕೈ ಬಿಡಬೇಕಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ವರದಿ ಸಲ್ಲಿಸಬೇಕು. 25ನೇ ತಾರೀಕಿಗೆ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಫ್ರೀಡಮ್ ಪಾರ್ಕಲ್ಲಿ. ಆ ಒಂದು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿರ್ತಕ್ಕ ಒಂದು ಏನು ಹೋರಾಟಕ್ಕೆ ನಮ್ಮ ಎಲ್ಲ ಸಂಪೂರ್ಣವಾಗಿ ಬೆಂಬಲ ಐತೆ. ಇಡೀ ನಮ್ಮ ಕೋಲಾರ ಜಿಲ್ಲೆಯಿಂದ 5,000 ಜನ ನಾವು ಭಾಗವಹಿಸ್ತಾ ಇದ್ದೀರಿ. ಆ ಹೋರಾಟ ಯಶಸ್ವಿ ಆಗಬೇಕು ಮತ್ತು ಒಳ ಮೀಸಲಾತಿ ಏನಿವತ್ತು ಹೋರಾಟದಲ್ಲಿ ಭಾಗಿಯಾಗತಕ್ಕಂಥ ಪ್ರತಿಯೊಬ್ಬ ದಲಿತ ಮುಖಂಡನು ಇವತ್ತು ಬೆಂಗಳೂರಿಗೆ ಫ್ರೀಡಮ್ ಪಾರ್ಕ್ ಬರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಏನು ನಮ್ಮ DPS ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಈ ಒಂದು ಪ್ರೆಸ್ ಮೀಟ್ ನಾವು ಇಲ್ಲಿ ಮಾಡ್ತಾ ಇದ್ದಾರೋ, ಇವರು ಒಂದು ಇದರಲ್ಲಿ ಸಹ ಸುಮಾರು ನಾವು 200ರಿಂದ 300 ಜನ ಅವರು ಒಂದು ನೇತೃತ್ವ ವಹಿಸಿ ನಾವೆಲ್ಲ ಬೆಂಗಳೂರಿಗೆ ಎಲ್ಲ ಭಾಗವಹಿಸ್ತಾ ಇದ್ದೀರಿ. ಫ್ರೀಡಮ್ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತಕ್ಕಂಥದ್ದು ಮೊದಲು ಏನಿತ್ತು ಒಳ ಮೀಸಲಾತಿ ಯಥಾಸ್ಥಿತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕಿವಿ ಮಾತಾಗಬೇಕು. ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತೇಳಿ ಕೊಟ್ಟತಕ್ಕಂಥ ಹೇಳಿಕೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಎಡಗೈ ಜನಾಂಗಕ್ಕಿಂತ ಕಡಿಮೆ ಇದೆ ಅಂತ ಹೇಳಿ ಬಲಗೈ ಜನಾಂಗ ಗುರುಸ್ತಾ ಇದ್ದಾರೆ. ಮತ್ತೆ ಅದು ಎ ಮತ್ತು ಬಿ ಗ್ರೂಪ್ ಅಂತ ತಿಳಿದು ನೋಡಿದ್ರೆ ಸಿ ಗ್ರೂಪ್ ನಲ್ಲಿ ವರ್ಗ, ಕರ್ಮ, ಬಂಜಾರ, ಲಂಬಾಣಿ, ಬೋವಿ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಮೀಸಲಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಈ 4 ಜಾತಿಗಳಿದೆ. ಪ್ರಬಲವಾಗಿ ಬೋವಿ ಜನಾಂಗನೂ ಇದೆ, ಭಕ್ತನೂ ಇದೆ, ಬ್ರಹ್ಮನ್ ಇದೆ, ಲಂಬಾಣ ಇದೆ. ಆದ್ರೂ ನಮ್ಮನ್ನ ಸ್ಪೃಶ್ಯತೆಯಲ್ಲಿ ಗುರುತಿಸಿ ಸಿ ಗ್ರೂಪ್ಗೆ ತಗೊಂಡಿದ್ದಾರೆ. ಇವತ್ತು ಆ ರೀತಿಯಲ್ಲಿ ನಮ್ಮ ಒಂದು ಈ ಸಂಖ್ಯೆಗೆ ಅನುಗುಣವಾಗಿ ಗಮನಿಸಿದ್ರೆ ಇತ್ತೀಚೆಗೆ ಇವತ್ತು ರಾಜ್ಯ ಸರ್ಕಾರ 56,000 ಸಂಖ್ಯೆಯಲ್ಲಿ ನಮ್ಮನ್ನ ನೌಕರ ಸಂಘಕ್ಕೆ ನೌಕರರಾಗಿ ನಮ್ಮ KPSC ಮುಖಾಂತರ ಸೆಲೆಕ್ಷನ್ ಮಾಡಬೇಕಂತ ಹೊರಟಿದೆ. ಅದ್ರ ಪ್ರಕಾರ ನೋಡ್ಬೇಕು ಅಂದ್ರೆ ನಮಗೆ ಬಿಂದು ಅಂತ ನಾವೇನು ಕರಿತೀವಿ, ಆ ಬಿಂದು ಪ್ರಕಾರ ತಗೊಂಡ್ರೆ ನಮ್ಗೆ ಇಲ್ಲಿ 3ನೇ